ನಮಸ್ಕಾರ ಸ್ನೇಹಿತರೆ. ಈಗ ಕೆಲವು ದಿನಗಳ ಹಿಂದೆ ದೆಹಲಿಯ ಶರಣ ಸಾಹಿತ್ಯ ಪರಿಷತ್ ವಾಟ್ಸಪ್ ಗ್ರೂಪ್ನಿಂದ ಒಂದು ಅಪರೂಪದ ವಚನ ನನ್ನ ಗಮನ ಸೆಳೀತು. ಅವೆಷ್ಟೋ ಶರಣರ ತ್ಯಾಗ ಬಲಿದಾನಗಳಿಂದಾಗಿ ಶರಣರ ವಚನಗಳು ನಮಗೆ ಲಭ್ಯ ಇವೆ. ಇವತ್ತು ಅಂಥ ವಚನಗಳನ್ನು ಜನರಿಗೆ ತಲುಪಿಸುವಲ್ಲಿ ನಾವು ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ. ವಚನಗಳನ್ನು ಫಾರ್ವರ್ಡ್ ಮಾಡೋ ಮೊದಲು ಅವನ್ನು ಕೂಲಂಕಷವಾಗಿ ಓದಿ ತಪ್ಪುಗಳಿದ್ದಲ್ಲಿ ತಿದ್ದಿ ನಂತರ ಹಂಚ್ಕೋಬೇಕಾಗುತ್ತೆ. ಹೀಗಿರುವಾಗ ನನ್ನ ಗಮನ ಸೆಳೆದಂಥ ಆ ಅಪರೂಪದ ವಚನದಲ್ಲಿ ಶ್ರವ ಅನ್ನೋ ಒಂದು ಪದ ತಪ್ಪಾಗಿ ಬಂದಿರಬಹುದು ಅಂತ ನನಗನ್ನಿಸ್ತು. ಶ್ರವ ಆ್ಯಕ್ಚುಲಿ ಶ್ರಮ ಆಗಬೇಕು ಅಂತ ನನಗನ್ನಿಸಿತ್ತು. ಅದರ ಬಗ್ಗೆ ವಿಚಾರ ಮಾಡಿದಾಗ ಶ್ರೀಯುತ ಚೌಕಿಮಠ್ ಅವರು 14ನೇ ಶತಮಾನದ ಪ್ರೌಢದೇವ ಅರಸರ ಕಾಲದ 101 ವಿರಕ್ತರು ಸಂಪಾದಿಸಿದಂತಹ ಶೂನ್ಯ ಸಂಪಾದನೆಯ ತಾಳೆಯೋಲೆಯನ್ನು ಹಂಚಿಕೊಂಡು ವಚನದ ಮೂಲ ರೂಪದ ದರ್ಶನ ಮಾಡಿಸಿದರು. ಅಷ್ಟೇ ಅಲ್ಲ, ಶ್ರೀ ತಿಪ್ಪೇರುದ್ರ ಸ್ವಾಮಿಯವರ ವ್ಯಾಖ್ಯಾನವನ್ನು ಕೂಡ ಅದರ ಜೊತೆ ಹಂಚಿಕೊಳ್ಳೋ ಮೂಲಕ ಶ್ರವ ಪದದ ಅರ್ಥವನ್ನು ಅನಗಾಣಿಸ್ಕೊಟ್ರು. ಆಗಲೇ ಶ್ರವ ಅಂದರೆ ಗರಡಿ ಮನೆಯಲ್ಲಿ ಮಾಡುವಂಥ ವ್ಯಾಯಾಮ ಅಂತ ನನಗೆ ಅರಿವಾಗಿತ್ತು. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ ಅನ್ನುವಂಥ ಬಸವಣ್ಣನವರ ವಚನ ಒಂದು ಕೆಲಸದಲ್ಲಿ ಇರಬೇಕಾದಂಥ ಅಂತಃಶ್ರದ್ಧೆಯನ್ನು ಸಾರಿ ಹೇಳುತ್ತೆ. ನಿರ್ಮಲ ಪ್ರೇಮ ಇಲ್ಲದೆ ಮಾಡುವಂತಹ ತೋರಿಕೆಯ ಯಾಂತ್ರಿಕ ಭಕ್ತಿಯಿಂದ ನಿಜದ ನಿಲುವು ಸಿದ್ಧಿಸೋದಿಲ್ಲ ಅನ್ನೋದನ್ನು ತಿಳಿಸೋದಕ್ಕೆ ಬಸವೇಶ್ವರರು 3 ಉದಾಹರಣೆಗಳನ್ನು ಬಳಸ್ಕೊಳ್ತಾರೆ. ಒಂದು, ಧಾನ್ಯವನ್ನು ಅಳೆಯುವಂತಹ ಕೊಳಗ. ಹಳೆಯ ಜನರಿಗೆ ನೆನಪಿರಬಹುದು ಕೊಳಗದಲ್ಲಿ ಧಾನ್ಯವನ್ನು ತುಂಬಿ ಅಳಿತೇವೆ. ಹಾಗೆ ಅಳೆಯುವುದರ ಆಶಯ ಏನು ಅಂದರೆ ಧಾನ್ಯದ ಲೆಕ್ಕ ಸಿಗಬೇಕು ಅಂತ. ಆ ಲೆಕ್ಕವನ್ನು ಗುರುತಿಸದೆ ಸುಮ್ಮನೆ ಯಾಂತ್ರಿಕವಾಗಿ ತುಂಬಿ ಹಾಕಿದ್ರೆ ವ್ಯರ್ಥವಾಗಿ ನಾವು ಬಳಲ್ತೀವಿ ಅಷ್ಟೇ, ಉದ್ದೇಶನೂ ಈಡೇರೋದಿಲ್ಲ. ಹಾಗೆ ಈ ವಚನದಲ್ಲಿ ಎರಡನೇದು ಏನು ಬರುತ್ತೆ ಅಂದರೆ ನಮ್ಮ ಮುಂದೆ ಹಬ್ಬಿ ನಿಂತಿರುವಂತಹ ದೀರ್ಘವಾದ ದಾರಿಯ ಚಿತ್ರ. ಆ ದಾರಿಯಲ್ಲಿ ನಾವು ನಡೀತಾ ಮುಂದೆ ಹೋಗೋದು ಗುರಿಯನ್ನು ಸೇರೋದಕ್ಕಾಗಿ, ಹೌದಲ್ವ? ಹಾಗೆ ಗುರಿಯನ್ನು ಗುರುತಿಸದೆ ತಿಳ್ಕೊಳ್ಳದೆ ಸುಮ್ಮನೆ ನಡೀತಾ ಹೋದರೆ ನಡೆದು ನಾವು ಟಯರ್ಡ್ ಆಗ್ತೀವಿ ಅಷ್ಟೇ. ರೋಡು ರಸ್ತೆ ಟಯರ್ಡ್ ಆಗಲ್ಲ, ಗುರಿಯನ್ನು ನಾವು ಸೇರಲ್ಲ. ಇನ್ನು 3ನೇದು ಅಂದರೆ ಕೋಲನ್ನು ಹಿಡಿದು ವ್ಯಾಯಾಮ, ಗರಡಿ ಮನೆಯಲ್ಲಿ ವ್ಯಾಯಾಮ ಮಾಡ್ತಾರಲ್ಲ, ಅದು ಯಾಕೆ ಮಾಡ್ತಾರೆ? ತಾನು ಬಲಿಷ್ಠನಾಗಿ ಎದುರಾಳಿಯನ್ನು ಗೆಲ್ಲಬೇಕು. ಎದುರಾಳಿ ಯಾರು ಅನ್ನೋದನ್ನು ಗುರುತಿಸಿ ಗೆಲ್ಲೋದಕ್ಕೆ ಅರಿಯದೆ ಸುಮ್ಮನೆ ವ್ಯಾಯಾಮವನ್ನು ಮಾಡ್ಕೊಂಡು ಹೋದರೆ ಅವನು ಬಳಲ್ತಾನೆ, ಟಯರ್ಡ್ ಆಗ್ತಾನೆ ಹೊರತಾಗಿ ಸಾಧನೆಗಾಗಿ ಅವನು ಬಳಸ್ಕೊಂಡಂತಹ ಏನೊಂದು ಸಾಮಿಗಾಗಿ ಏನು ಯೂಸ್ ಮಾಡ್ತಾನೆ ಸಲಕರಣೆಗಳು, ಅದು ಬಳಲೋದಿಲ್ಲ. ಅದೇ ರೀತಿ ನಿಜವನ್ನರಿಯದಂತಹ ಭಕ್ತ ಲಿಂಗವನ್ನಿಟ್ಟುಕೊಂಡು ಅದರ ರಹಸ್ಯವನ್ನು ಅರಿಯದೆ ಪೂಜೆಯನ್ನು ಯಾಂತ್ರಿಕವಾಗಿ ಮಾಡಿದರೆ ಮಾಡಿ ಬಳಲ್ತಾನಷ್ಟೇ, ಲಿಂಗ ಬಳಲೋದಿಲ್ಲ, ಗುರಿಯನ್ನು ಸೇರೋದಿಲ್ಲ. ಅಂತಹ ಭಕ್ತಿ ಕೇವಲ ಉಪಚಾರಕ್ಕೆ ಮಾಡುವಂಥ ತೋರಿಕೆಯ ಭಕ್ತಿ ಆಗುತ್ತೆ, ಅದು ದೇವರಿಗೆ ಮುಟ್ಟೋದು ಇಲ್ಲ ಅಂತ ಬಸವೇಶ್ವರ ಹೇಳ್ತಾರೆ. ಅರಸರು ಅರಿಯದಂತಹ ಬಿಟ್ಟಿ ಕೆಲಸವನ್ನು ಮಾಡೋದು ಅಂದರೆ ಅರ್ಥ ರಾಜನ ಗಮನಕ್ಕೆ ಬರದೆ ಮಾಡುವಂತಹ ಬಿಟ್ಟಿ ಕೆಲಸ, ಅದರಿಂದ ಕೆಲಸಕ್ಕೆ ಪ್ರತಿಫಲ ಸಿಗೋದಿಲ್ಲ, ರಾಜನ ಗಮನಕ್ಕೂ ಬರೋದಿಲ್ಲ. ಹಾಗೆ ಅರಿವಿಲ್ಲದ ಕ್ರಿಯೆ, ಅರಿವಿಲ್ಲದ ಆಚಾರ ವ್ಯರ್ಥ ಆಗತ್ತೆ ಅಂತ ಬಸವೇಶ್ವರರು ಹೇಳ್ತಾರೆ. ಆದ್ದರಿಂದ ಅಂತಹ ಪೂಜೆ ಅರ್ಥವಿಲ್ಲದ ಪೂಜೆ, ಅದರಿಂದ ಲಿಂಗದ ಭಾವ ಅಳಪಡುವುದಿಲ್ಲ. ಈ ಎಲ್ಲ ಉದಾಹರಣೆಗಳ ಮೂಲಕ ಬಸವೇಶ್ವರರು ನಮ್ಮೊಳಗೆ ಭಕ್ತಿ ಹೇಗೆ ಅಂತರಂಗದ ಪರಿಪಾಕದಿಂದ ಅರಳಬೇಕು ಅನ್ನೋದನ್ನು ನಿರೂಪಿಸಿ ಕೊಟ್ಟಿದ್ದಾರೆ. ಇದನ್ನೇ ನಾವಿವತ್ತು ಶಾಲೆ ಕಾಲೇಜುಗಳಲ್ಲೂ ಅನ್ವಯಿಸಿ ನೋಡಬಹುದು. ಎಲ್ಲ ಕಡೆಯೂ ನೋಡ್ಬೋದು ಬಿಡಿ, ಅದೊಂದೇ ಅಲ್ಲ. ಬರೀ ಸಂಬಳಕ್ಕಾಗಿ ಒಂದಿಷ್ಟು ಗೋಡೆಗೆ ಪಾಠ ಮಾಡಿ ಹೋಗುವಂಥ ಶಿಕ್ಷಕರು, ಕಾಟಾಚಾರಕ್ಕೆ ಶಾಲೆಗೆ ಬಂದು ಹೋಗುವಂಥ ವಿದ್ಯಾರ್ಥಿಗಳು, ಜನತೆಯ ಕಲ್ಯಾಣದ ಬಗ್ಗೆ ಕಾಳಜಿ ಇಲ್ಲದ ರಾಜಕಾರಣಿಗಳು, ಜನರಲ್ಲಿ ವೈಚಾರಿಕತೆಯನ್ನು ಮೂಡಿಸದಂತಹ ಬುದ್ಧಿಜೀವಿಗಳು, ಬರಹಗಾರರು, ಕವಿಗಳು, ಕಲಾವಿದರು, ಹೀಗೆ ವಿಫಲ ಸಮಾಜದ ಪ್ರತಿಯೊಬ್ಬ ಪ್ರಜೆಯು ಅಂತಃಸತ್ವವಿಲ್ಲದ ಕೆಲಸ ಮಾಡಿ ಬಳಲ್ತಾನಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಉತ್ತಮ ಕೊಡುಗೆಯನ್ನು ಕೊಡಲಾರರು. ಏನು ಪ್ರಯೋಜನ ಹೇಳಿ ಈ ಥರ ಮಾಡೋದ್ರಿಂದ? ಹೀಗಾಗಿ ಪ್ರತಿಯೊಂದು ವಚನವನ್ನು ಮನನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಅಂತಿಷ್ಟೇ ಹೇಳುವಲ್ಲೆ ಸ್ನೇಹಿತರೆ. ಶ್ರವ ಅನ್ನೋ ಒಂದು ಪದ ನನ್ನ ಗಮನ ಸೆಳೆದು ಇವತ್ತು ಅದಕ್ಕೆ ರಾಗ ಸಂಯೋಜಿಸಿ ಹಾಡೋದಕ್ಕೆ ಸ್ಫೂರ್ತಿ ಆಯಿತು ಅಂತ ನಾನು ಈ ಟೈಮ್ನಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ಹಾಡನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬನ್ನಿ ಕೇಳಿ ಈ ವಚನವನ್ನು. ಇದು ನಿಮಗೆ ಇಷ್ಟ ಆದರೆ ಇತರರೊಂದಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಓಕೆ.
ನೋಡಿ. ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಶ್ರವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ ಶ್ರವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ ಕೋಲು ಬಳಲುವುದೇ. ನಿಜವನರಿಯದ ಭಕ್ತ ಬಳಲುವನಲ್ಲದೆ ನಿಜವನರಿಯದ ಭಕ್ತ ಬಳಲುವನಲ್ಲದೆ ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಅರಸರಿಯದ ಬಿಟ್ಟಿಯೋ. ಅಳೆಯುತ್ತ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ. ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ಅಳೆಯುತ್ತ 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 ಬಳಲುವರಲ್ಲದೆ ಕೊಳಗ ಬಳಲುವುದೇ.